ಮಾರುತ ಒಂದ್ಸಲ ಡೇಟ್ ಅನೌನ್ಸ್ ಮಾಡಿ ಬದಲಾಗಿ 3 ವಾರ ಮುಂದಕ್ಕೆ ಹೋಗಿ ಕೇಳಿಸ್ತಾ ಇದೆಯಾ 21ಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ. ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ. 1 ವರ್ಷದ ಹಿಂದೆ ಇದು ಶುರು ಆಯಿತು. ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು. ಮಂಜಣ್ಣ, ಶ್ರೇಯಸ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು. ಸಿನಿಮಾ ಮಾಡೋದಲ್ಲ, ಆ ಹುಡುಗನ್ನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು, ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಇಡೀ ಚಿತ್ರತಂಡ, ಇಡೀ ಚಿತ್ರ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ ನಿಲ್ಲಿಸೋದಕ್ಕೋಸ್ಕರ. ಅದೊಂದೇ ಕಾರಣ, ಇನ್ಯಾವ ಕಾರಣವೂ ಇಲ್ಲ. ದುನಿಯಾ ವಿಜಯ್ ಅವ್ರು ಬಂದು ಈ ಸಿನಿಮಾಲಿ ಕೆಲಸ ಮಾಡಿದ್ದು ಇನ್ನೊಂದು ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ. ನಾನು ಕೆಲವೊಂದು ಸಲ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ, ಅದಕ್ಕೂ ಅದೇ ಕಾರಣ. ಅದು ತುಂಬ ಕಠಿಣವಾಗಿದ್ದರೂ ಕೂಡ ಅದ್ರ ಹಿಂದೆ ಭಾಳ ಸತ್ಯ ಇರುತ್ತೆ. ಅದರಿಂದ ಒಂದಷ್ಟು ನೋವುಗಳು, ಬೇಸರ ಎಲ್ಲ ಆಗಿರುತ್ತೆ. ಬಟ್ ಗುರಿ ಒಂದೇ. ನಾವು ಎಲ್ಲಿ ಮುಟ್ಟಬೇಕು ಅಂತಿರ್ತೀವೋ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ. ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು. ಈಗ ಸಿನಿಮಾ ನೋಡಿದ ಚಿತ್ರತಂಡ, ನಿರ್ಮಾಪಕರು, ನನ್ನ ಟೆಕ್ನಿಷಿಯನ್ಗಳು, ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಸುರೇಶ್ ಆಗ್ಬೋದು, ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಭಾಳ ಕಷ್ಟಪಟ್ಟಿದ್ದಾರೆ. ಅವರೆಲ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ. ಅದಾದ ನಂತರ ಕಲಾವಿದರು, ಆಗಲೇ ಮಂಜಣ್ಣ ಹೇಳ್ತಾಯಿದ್ರು, ಕಲಾವಿದರು ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು, ಕರ್ಕೊಂಬಂದು ಕೊಡಬೇಕಲ್ಲ, ಪ್ರೊಡ್ಯೂಸರು ಕರ್ಕೊಂಬಂದು ಕೊಡಬೇಕಲ್ಲ. ಅವ್ರ ಸಂಭಾವನೆ ಎಷ್ಟು, ಈ ಸಣ್ಣ ಪಾತ್ರಕ್ಕೆ ಅವರೆಲ್ಲ ಯಾಕೆ ಈ ಥರದ್ದೆಲ್ಲ ಬರುತ್ತೆ. ಅವ್ರೇನು ಮಾತಾಡಿಲ್ಲ. ಲಿಸ್ಟ್ ಕೊಡಿ, ಡೇಟ್ ಕೊಡಿ, ಇಷ್ಟೇ ಕೇಳ್ತಾ ಇದ್ದಿದ್ದು. ನಾನು ಯಾರನ್ನು ಕೇಳಿದ್ದೀನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಶರತ್ ಸರ್, ನಾನು ಅವ್ರ ಜೊತೆಲಿ ಕೆಲಸ ಮಾಡಿಲ್ಲ 51ನೇ ಸಿನಿಮಾ. ಅವ್ರಿಗೆ ನನಗೆ ಆಶ್ಚರ್ಯ, ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು. ಯಾಕಿದು ಇವ್ರ ಜೊತೆಲಿ ಕೆಲಸನೇ ಮಾಡಿಲ್ವಲ್ಲ, ಯಾಕೆ ಆಗಲಿಲ್ಲ? ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವ್ರನ್ನ ಹಾಕೊಳ್ಳೋಣ ಅಂತ. ನನಗೇನು ಅಂದರೆ ಅವರು ನೋಡಿರೋದೆಲ್ಲ ವಿಲ್ಲನ್ ಪಾತ್ರ. ಇದು ತುಂಬ ಒಳ್ಳೆ ತಂದೆ, ಭಾವನಾತ್ಮಕ ಜೀವಿ ಅವನ ತಂದೆ. ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೆ ಸೋಟ್ ಆಗುತ್ತೆ? ಹೇಗೆ? ಒಂದು ನಂಬಿಕೆ ಇತ್ತು, ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ. ಅವ್ರು ಮಾಡಿದ್ದೆಲ್ಲ ಬ್ರ್ಯಾಂಡೇ, ಅದೊಂದು ನಂಬಿಕೆ ಇತ್ತು. ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ, ತುಂಬ ಜನ ಹೆದರ್ಸಿರ್ತಾರೆ. ಯಾಕೆಂದ್ರೆ ಭಾಳಷ್ಟು ಕಲಾವಿದರಿಗೆ ಆ ಕೆಲಸ ಮಾಡಿದ್ದಾರೆ. ಎಸ್ ನಾರಾಯಣ್ ಸಿನಿಮಾಲಪ್ಪ, ಹೋಗಬೇಡ ಅಂತ. ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು. ನನ್ನ ಸಿನಿಮಾಲಿ ಪಾರ್ಟೇ ಮಾಡಿರಲಿಲ್ಲ ಅವರು. ತಡವಾಗಿ ಬಂದರು, ತುಂಬ ಸಿನಿಮಾಗಳು ಮಾಡಿದ್ವಿ. ಬಟ್ ಶರತ್ ಲೋಹಿತಾಶ್ ಅವರು ಏನು ಪಾತ್ರ ಇತ್ತು, ಆ ಪಾತ್ರ ನಾವು ಹೇಗೆ ಅಂದ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರೂ ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗದೆ ಎದ್ದು ಬರೋದೇ ಇಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಕೊಟ್ಟಿದ್ರಿ. ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ, ನಮ್ಮ ಎಡಿಟ್ರು, ನಾವಿಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋವಾಗಲೂ ನಾವು ತುಂಬ ಎಮೋಷನ್ ಆದ್ವಿ. ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ, ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ, ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ. ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ, ಆ ಹುಡುಗನಿಗೆ ಉತ್ಸಾಹ, ತಲ್ಲೀನತೆ, ಶ್ರದ್ಧೆ ಇವೆಲ್ಲ ಇಲ್ಲ ಅಂದರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿನಿಮಾ ಅನ್ನೋದು ಮಾಯೆ ಇದು. ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಸ್ಟಾರ್ಗಳಾಗ್ತಾರೆ, ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ. ಈಗ ಸ್ಟಾರ್ ಆಗಿರ್ತಾರೆ ದುನಿಯಾ ವಿಜಯ್ ಸರ್, ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು, ಎಷ್ಟು ನೊಂದಿದ್ದಾರೆ, ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ, ಎಷ್ಟು ಬೆವರಿಳಿಸಿದ್ದಾರೆ. ಅವರು ಇವತ್ತು ಸ್ಟಾರ್ ಆಗಿದ್ದಾರೆ. ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೋತಾರೆ. ಆದರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದರೂ ಗೊತ್ತಿದೆಯಾ?
ಯಾವ ಸ್ಟಾರ್ಗೂ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು, ಬರೋರೆಲ್ಲ ಸ್ಟಾರ್ ಆಗಿಬಿಡ್ತಾಯಿದ್ರು. ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ. ಅದೇ ಅರ್ಥ ಆಗಲ್ಲ ನೋಡಿ. ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ತುಂಬ ಅದೃಷ್ಟ. ಯಾವಾಗಲೂ ರಮೇಶ್ ಅವರು ನಾವು ಮಾತಾಡ್ತಿರ್ತೀವಿ, 3 ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ದರು. ರಾಜ್ಕುಮಾರ್ ಅವರು, ಅಣ್ಣವ್ರು ಒಬ್ಬರೇ ಇದ್ದರು. ಯಾಕೆ? ಬೇರೆ ಕಲಾವಿದರು ಇದ್ರಲ್ಲ, ಯಾಕೆ ಆಗಲಿಲ್ಲ? ಅದೇ ಆಶ್ಚರ್ಯ. ಅದು ಗೊತ್ತೇ ಇಲ್ಲ ಇವತ್ತಿನವ್ರಿಗೂ. ನಾನು 50 ಸಿನಿಮಾ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ. ಒಂದು ಕಥೆ ಮಾಡ್ಕೋತೀವಿ, ಸ್ಕ್ರೀನ್ ಪ್ಲೇ ಮಾಡ್ಕೋತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಆದರೆ ಈ ಸಿನಿಮಾ 25 ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ. ಬಂಗಾರದ ಮನುಷ್ಯ 104 ವಾರ ಓಡಿದಂಥ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬ ಜನ ಎದ್ದು ಹೋಗ್ಬಿಟ್ರಂತ, ಇದು ಯಾವುದೋ ಹಳ್ಳಿಗಾಡಿನ ರೈತರದ್ದು ಡಾಕ್ಯುಮೆಂಟ್ರಿ ಇದು ಅಂತ. ಆ ಸಿನಿಮಾ 104 ವಾರ ಓಡ್ತು ಅಂದರೆ ಅದನ್ನೇ ಹೇಳ್ತೀವಿ ಮಾಯೆ ಅಂತ. ತುಂಬ ಜನ ನನಗೆ ತುಂಬ ಟ್ಯಾಲೆಂಟ್ ಇದೆ, ನಾನು ಸ್ಟಾರ್ ಆಗ್ಬೋದು. ತುಂಬ ಜನ ನನಗೆ ಹಣ ಇದೆ, ಸ್ಟಾರ್ ಆಗ್ಬೋದು. ನನಗೆ ಅದೃಷ್ಟ ಇದೆ, ನನ್ನ ಹಿನ್ನೆಲೆ ಚೆನ್ನಾಗಿದೆ. ಏನೂ ಇಲ್ಲ, ಇನ್ನೇನೋ ಒಂದು ಬೇಕು. ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 25 ವರ್ಷದ ಹಿಂದೆ ಹೋಗ್ತೀನಿ ನಾನು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ. ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೆ, ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡಬೇಕು ನಾನು. ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ. ಅಲ್ಲಿ ಸನ್ರೈಸ್ ಬಿಫೋರ್ ಒಂದು ಭಾಳ ಬ್ಯೂಟಿಫುಲ್ಲಾಗಿರುತ್ತೆ ಸ್ಕೈ. ಅದನ್ನು ತೆಗಿಯೋದಕ್ಕೆ ಭಾಳ ಜನ ಡೈರೆಕ್ಟ್ರು ಕಾಯ್ತಿರ್ತಾರೆ, ಸಿಗೋದಿಲ್ಲ ಅದು. ನಾನು ಆ ಸೀಸನ್ಲಿದ್ದೀನಿ, ಶೂಟಿಂಗ್ ಮಾಡಬೇಕು. ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾಯಕ ನಟರಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ 5 ಗಂಟೆಗಲ್ಲಿ ಶಾರ್ಟು, 5 ಕಾಲ್ಗೆ ಶಾರ್ಟ್ ಅಂತ. ಆಯಿತು ಸರ್, ಹೋಗೋಣ. ಎಲ್ಲ ಸಿದ್ಧತೆ ಮಾಡಿಕೊಂಡು ಯೂನಿಟ್ ಎಲ್ಲ ಬಂದಿದೆ, ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಬರಲಿಲ್ಲ. 7 ಗಂಟೆಗೆ ಬಂದರು. ಅದು ಕರೆಕ್ಟಾಗಿ 2:15 3 ನಿಮಿಷ ಮಾತ್ರ ಅವಕಾಶ ಕೊಡುತ್ತದು. ಹೊರಟಾಯ್ತದು. 7 ಗಂಟೆಗೆ ಬಂದಾಗ ಏನು ಹೇಳೋಕ್ಕಾಗತ್ತೆ? ನಾನು ಏನು ಕೇಳಲಿ, ಏನು ಹೇಳಲಿ? ಅಲ್ಲಿಂದ ಓಡಿ ಬಂದರು. ಸಾರ್ ತಪ್ಪಾಗೋಯ್ತು, ಸಾರಿ ಸಾರ್, ನಾನು ಬಿಸಿನೀರು ಬರಲಿಲ್ಲ ಸರ್. ನಮ್ಮ ಮ್ಯಾನೇಜರ್ ಹೇಳಿದ್ದೆ, ಸರ್ ಎದ್ದೇ ಇಲ್ಲ ಅವರು ಅಂತ. ಬಿಸಿನೀರು ಬರಲಿಲ್ಲ ಸರ್. ಆಯಿತು, ಓಕೆ, ನಾಳೆ ಮಾಡೋಣ, ಬಿಟ್ಬಿಡಿ, ಇದು ಡಿಸ್ಕಷನ್ ವೇಸ್ಟು, ಹೋಯ್ತದು. ನಾಳೆ ಮಾಡೋಣ. ನಾಳೆ ಸರ್, ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್. ಓಕೆ, ಆಯಿತು. ನಾನು ಮ್ಯಾನೇಜರ್ಗೆ ಹೇಳಿದೆ, ಮೈಸೂರಿಂದ ಬರಬೇಕಾಗಿತ್ತು. ಮ್ಯಾನೇಜರ್ಗೆ ಹೇಳಿದೆ, ಇವ್ರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ, ಇಲ್ಲೇ IB ಇದೆ, ಅಲ್ಲಿ ರೂಮ್ ಹಾಕಿಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ತೊಗೊಂಡು ನೀನು ಅಲ್ಲಿ ಮಲ್ಕೋ, ಬೆಳಗ್ಗೆ ಅವನು ಎಬ್ಬಿಸು, ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ. ಈ ಕೆಲಸ ಆಗಿ ನಾವು ಎಂಟೈರ್ ಯೂನಿಟು ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ, ಇವತ್ತು ನಾಳೆ ತೆಗಿತೀವಿ ಅಂಥೇಳಿ ಯಥಾ ಪ್ರಕಾರ ಸೇಮ್. ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ. ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ, ಕಲ್ಲಿನ ಬಂಡೆ. ಹೀರೋ ಅಲ್ಲಿ ಕಾಯ್ತಾ ಇದ್ದಾನೆ, ಫುಲ್ ಯೂನಿಟ್ಟು ಲೇಟಾಗಿ ಬರ್ತಾ ಇದೆ. ನಾನು ಏನೇ ಇದು, ಹೀರೋ ಕಾಯ್ತಾ ಇದ್ದಾರೆ, ಲೇಟಾಗಿ ಬರ್ತಾ ಇದ್ದೀವಲ್ಲ ನಾವು. ಕ್ಯಾಮ್ರಾ ಎಲ್ಲ ಜೊತೆಯಲ್ಲೇ ಇದೆ, ಎತ್ಕೊಂಡು ಓಡ್ರಿ ಬಂದರೆ ಅಲ್ಲಿದ್ದಿದ್ದ ಹೀರೋ ನಮ್ಮ ಹೀರೋ ಅಲ್ಲ, ರಜನಿಕಾಂತ್ ಅವರು ಇದ್ದಾರೆ ಅಲ್ಲಿ. ರಜನಿಕಾಂತ್ ಅವರು ಇದ್ದಾರೆ ಬಂಡೆ ಮೇಲೆ, ಯೂನಿಟ್ ಬಂದಿಲ್ಲ ಇನ್ನೂ, ಅವ್ರು ನಿಂತ್ಕೊಂಡಿದ್ದಾರೆ. ಸರಿ, ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲ ಬೆಳಗಿನ ಜಾವ ಗೊತ್ತಾಗಲ್ಲ ಯಾರು ಬಂದರು ಏನು ಅಂತ. ಸರಿ, ಒಂದು ಸೆಕೆಂಡ್, ಅವರಿದ್ದಾರಲ್ಲ, ಸರಿ ಹೋದೆ, ನಮಸ್ಕಾರ ಮಾಡಿ, ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಅವರು ಮೂಡಿ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಬಂದುಬಿಟ್ವಿ. 2 ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು. ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ಟು ಆ ಶಾರ್ಟ್ ತೆಗೆದಾಯಿತು. ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಬರ್ತಾ ಇದೆ. ಮ್ಯಾನೇಜರ್ ಕೇಳಿದೆ ನಾನು, ಇವರೇನು ಮಾತಾಡಿಲ್ಲ. ಏನಪ್ಪ ಬಿಸಿನೀರೆಲ್ಲ ಬಂತ? ಇಲ್ಲ ಸರ್, ನಾನು 4 ಗಂಟೆಯಿಂದ ಬಾಗಿಲು ಬಡ್ದು ಸಾಕಾಯ್ತು. ಅವ್ರು ಎದ್ದೊಳ್ಳೇ ಇಲ್ಲ ಸರ್. ಯಾಕೆ ಎದ್ದೊಳ್ಳಿಲ್ಲ? ಅವ್ರು ಮಲಗಿದ್ದೆ 4 ಗಂಟೆಗೆ ಸರ್. ಅದಾದಮೇಲೆ ಅವ್ರು ಮಲಗಿಬಿಟ್ರು. ಅದಾದಮೇಲೆ ಎದ್ದೊಳ್ಳೇ ಇಲ್ಲ. ಅವ್ರ ಹೆಸರು ಕೇಳಬೇಡಿ ನನಗೆ. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ. ಡೆಡಿಕೇಶನ್ನೇ ಇಲ್ಲದೆ ನಾನು ಏನೂ ಆಗಿಲ್ಲ
ಅಂತ ಅನ್ಕೋಬಾರ್ದು. ಡೆಡಿಕೇಶನ್ ಭಾಳ ಮುಖ್ಯ. ಇಷ್ಟೊತ್ತು ವಿಜಯ್ ಸರ್ ಬಗ್ಗೆ ಮಂಜಣ್ಣ ಹೇಳ್ತಾಯಿದ್ರು, ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ. ಒಂದು ಸಲ ಒಪ್ಕೊಂಬಿಟ್ರೆ ಅವ್ರು ಸೆಟ್ಟಿಗೆ ಬಂದರು ಅಂದರೆ ನನಗೆ ಭಾಳ ಸಲ ಮುಜುಗರ ಆಗ್ತಾಯಿದೆ. ನಾವು ಹುಡುಗರನ್ನ ಕೇಳ್ತೀವಿ, ಯಾಕಪ್ಪ ಇವ್ರನ್ನ ಕರ್ಕೊಂಬರ್ತೀವಿ ಸ್ವಲ್ಪ ಹೊತ್ತಲ್ಲಿ ಕ್ಯಾರವನ್ಗೆ ಕೂರಿಸಿ. ಕ್ಯಾರವನ್ಗೆ ಹೋಗೋದೇ ಇಲ್ಲ ಅವರು. ಒಂದು ಸಲ ಕ್ಯಾರವನ್ ಎಂದು ಹೇಳಿದ್ರೆ ಮತ್ತೆ ಕ್ಯಾರವನ್ಗೆ ಹೋಗೋದೇ ಇಲ್ಲ. ಅಂದರೆ ಅಷ್ಟು ಶಿಸ್ತು. ಬಿಕಾಸ್ ಅವರು ಡೈರೆಕ್ಟ್ರ್ ಆಗಿದ್ದಾರೆ. ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ, ಹಂಬಲ ಇದೆ. ಆಗಲೇ ಅವ್ರು ಹೇಳ್ತಾಯಿದ್ರು, ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ, ಶ್ರೇಯಸ್ ಹೀರೋ, ಅವ್ರು ಹೀರೋಯಿನ್. ಪಿಕ್ಚರ್ ನೋಡಿದವರು, ಪಿಕ್ಚರು ನೋಡಿದ್ದಾರೆ ಬಹಳ ಜನ. ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರನ್ನ ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ. ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದರೆ, ನಾನು ತಗೊಂಡಿರೋ ವಸ್ತು ಆ ಥರ ತುಂಬ ಗಂಭೀರವಾದಂಥ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ನಾನು ಈ ವಿಷಯನ ಮೊನ್ನೆ ಮಹಿಳಾ ಆಯೋಗದ ಜೊತೆಲಿ ಚರ್ಚೆ ಮಾಡಿದೆ ಸುದೀರ್ಘವಾಗಿ. ಭಾಳ ಗಂಭೀರವಾದಂಥ ವಿಚಾರ. ಏನು ವಿಚಾರ? ನಾನು ಸೀನ್ ಓಪನ್ ಮಾಡ್ತೀನಿ, ಎಲ್ಲರಿಗೂ ಗೊತ್ತಾಗಲಿ. ಈ ಮೊಬೈಲಲ್ಲಿ ಚಾಟಿಂಗ್ ಏನು, ಇಲ್ಲಿ ಕೂತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರ್ಯಾರಿಗೋ. ಬಟ್ ಈ 10 ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋದು ಶುರುವಾಗುತ್ತೆ. 10 ಗಂಟೆ ಮೇಲೆ ರಾತ್ರಿ ಹೊತ್ತು ಅದು ತುಂಬ ಅಪಾಯಕಾರಿಯಾದಂಥ ಚಾಟಿಂಗ್. ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣುಮಕ್ಕಳು. ಅವ್ರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಇವರು ಫೋಟೋ ಇರುತ್ತೆ ಅಲ್ಲಿ, ಇವ್ರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ಬರು, ಬೃಂದ ಅವರೇ ಎಂಥ ಕಣ್ಣು ನಿಮ್ಮದು. ಹೆಣ್ಮಕ್ಳು ಕೇಳಬೇಕಾ? ಹೊಗಳಿದ್ರೆ ಸಾಕು, ಬಿದ್ದೋಗ್ಬಿಡ್ತಾರೆ, ಮುಗೀತು. ಅರೇರೇ ನನ್ನ ನೀನು ಹೊಗಳ್ತಾ ಇದ್ದಾನಲ್ಲ, ಥ್ಯಾಂಕ್ ಯು ಅಂತ ಇವರು ಒಂದು ಮೆಸೇಜ್ ಕಳಿಸ್ತಾರೆ. ನೆಕ್ಸ್ಟು, ಬೃಂದ ಅವರೇ ಏನ್ರಿ ನಿಮ್ಮ ಮೂಗು, ಜಯಪ್ರದ ಮೂಗಿಂತಲೂ ಚೆನ್ನಾಗಿದೆ ರೀ ನಿಮ್ಮದು. ಮುಗೀತು, ಸೆಕೆಂಡ್ ಸ್ಟೆಪ್ ಇದು. ಮತ್ತೆ ಶುರುವಾಯ್ತು, ಅಮ್ಮ ನಿನ್ನ ಗಲ್ಲ ನೋಡಿಬಿಟ್ರೆ ನಂಗೆ ನಿದ್ದೆನೇ ಬರಲ್ಲ. ಈ ಥರ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಹೊಗಳ್ತಾರೆ. ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂಥ ಜೀವಿ ಅದು, ಅದರಲ್ಲಿ ತಪ್ಪಿಲ್ಲ. ಅದು ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ. ಅದು ಈಗಲೂ ಕೂಡ ಇವರೆಲ್ಲಿ ಸೋಲ್ತಾರೆ ಅವರು. ಈ ಚಾಟಿಂಗ್ ಮಾಡ್ತಾ ಇರೋರು 4 ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ. ಇವರು ಕಾಯ್ತಾ ಇರ್ತಾರೆ, ಅಯ್ಯೋ ಅವ್ನು ಚಾಟ್ ಮಾಡಲೇ ಇಲ್ವಲ್ಲ ಅಂತ. ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ. ಬೃಂದ ಅಂದ್ರೆ ಬೃಂದ ಅಲ್ಲ, ನಿಮ್ಮ ವಯಸ್ಸಿನ ಹೆಣ್ಮಕ್ಳು, ಗಾಬರಿ ಆಗ್ಬೇಡ. ಆಮೇಲೆ ಐ ಮಿಸ್ ಯು, ಈ ಐ ಮಿಸ್ ಯು ಅನ್ನೋದನ್ನು ಕಾಯ್ತಾ ಇರ್ತಾನೆ ಅವನು. ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾನೆ. ಕನೆಕ್ಟ್ ಆಗ್ತಾರೆ ಇವರು. ಯಾವ ಮಟ್ಟಕ್ಕೆ ಅಂದರೆ, ಆ ಒಂದು ಮೆಸೇಜಿಂದ 21 ವರ್ಷಗಳ ಕಾಲ ಇವ್ರಿಗೆ ಜನ್ಮ ಕೊಟ್ಟು, ಜೀವ ಕೊಟ್ಟು, ಬದುಕಿನ ಎಲ್ಲವನ್ನು ಕೊಟ್ಟ ತಂದೆ ತಾಯಿಗಳು, ಒಡ ಹುಟ್ಟಿದ ಅಣ್ಣ ತಮ್ಮ ಎಲ್ಲರನ್ನೂ ಮರೀತಾರೆ ಇವರು. ಎಲ್ಲವನ್ನು ಅವ್ರಿಗೆ ಅರ್ಪಣೆ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಿಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ. ಒಂದು ಫೈನ್ ಡೇ ಇವ್ರನ್ನ ಕರ್ಸ್ಕೋತಾರೆ ಅವರು. ಇವರು ತಂದೆ ತಾಯಿಗಳಿಗೆ ಹೇಳಲ್ಲ, ಯಾರಿಗೂ ಹೇಳಲ್ಲ, ಹೊರಟೋಗ್ತಾರೆ. ಮನೆ ಬಿಟ್ಟು ಹೊರಟೋಗ್ತಾರೆ, ಮುಗೀತು. ಅದಾದ ನಂತರ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಇದ್ದಾರಾ ಇಲ್ವಾ, ಬದುಕಿದಾರಾ ಸತ್ತಿದಾರಾ, ಯಾವುದೇ ಮಾಹಿತಿ ಮನೆಯವ್ರಿಗೆ ಗೊತ್ತೇ ಆಗೋದಿಲ್ಲ. ಮನೆಯವರು ಗೌರವವಾದ ಕುಟುಂಬವಾದ್ದರಿಂದ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲ್ಲ, ಮಾಧ್ಯಮಗಳಿಗೂ ಹೇಳೋದಿಲ್ಲ. ಈ ರೀತಿ ನರಳುತ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ 1,000 ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ. ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಕ್ಕೆ ಹೊರಟಿರೋ ವಿಷಯ ಏನು, ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು, ಅದು ನಿಜವಾಗ್ಲೂ ತಪ್ಪು. ಯಾಕೆ ಅಂತ ತಪ್ಪು ಮಾಡ್ತು, ಆ ತಪ್ಪಿಗೆ ಕಾರಣ ಯಾರು, ಸಂದರ್ಭನ, ಸನ್ನಿವೇಶನ, ಜನ್ಮ ಕೊಟ್ಟವರ, ಗೆಳೆಯರ, ಯಾರು, ಮನೆಯ ವಾತಾವರಣ. ನಾವು ಮನೇಲಿ ಏನು ಮಾಡ್ತೀವಿ, ಮಕ್ಳಿಗೊಂದು ಮೊಬೈಲ್ ಕೊಡಿಸ್ಬಿಡ್ತೀವಿ. ನನಗೊಂದು ಮೊಬೈಲು, ನಮ್ಮ ಆಕೆಗೊಂದು ಮೊಬೈಲು, ನನ್ನ ತಮ್ಮನಿಗೊಂದು ಮೊಬೈಲ್. ಎಲ್ಲ ವ್ಯವಹಾರಗಳು ಮೊಬೈಲಲ್ಲಿ ನಡೆಯುತ್ತೆ. ಮಾತಿನಲ್ಲಿ ಇರೋದೇ ಇಲ್ಲ. ಏನು ಮಗಳೇ ಚೆನ್ನಾಗಿದೆ ಅಂತ ಬೆಳಗ್ಗೆ ಎದ್ದು ಅಪ್ಪ ಮಗಳನ್ನ ಕೇಳಲ್ಲ. ಅಪ್ಪ ಹೇಗಿದ್ದಾನೆ ಅಂತ ಮಗಳಿಗೆ ಗೊತ್ತೇ ಇರಲ್ಲ. ಮನೆಯೊಳಗೆ ಇರ್ತಾರೆ. ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬ್ಯುಸಿ, ತಾಯಿ ಇನ್ನೊಂದ್ರ ಕಡೆ ಬ್ಯುಸಿ. ಅವಳು ಒಂಟಿ ಆಗ್ತಾಳಲ್ಲ. ಈ ಒಂಟಿತನದ ದುರ್ಬಳಕೆ ಆಗೋದೇ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ. ಅವಳನ್ನು ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು.
ಸ್ವಲ್ಪ ಹೊತ್ತು ದಿನಕ್ಕೊಂದು 10 ನಿಮಿಷ ಜೊತೆ ಕೂತ್ಕೊಂಡು ಊಟ ಮಾಡಿ, ಜೊತೇಲಿ ಕೂತ್ಕೊಂಡು ಊಟ ಮಾಡಿ, ವಾರಕ್ಕೊಂದು ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ. ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ. ಮಕ್ಕಳು ಏನೇನು ಮಾಡ್ತಿದ್ದಾರೆ, ಆಗಲೇ ವಿಜಯ್ ಸರ್ ಹೇಳ್ದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಮಾಡ್ತಿದ್ದ ಮಗಳು, ಏನಮ್ಮ ಏನು ಓದ್ತಾ ಇದ್ದೀ, ನೀನು ಓದ್ತಾ ಇದೆಯಲ್ಲ, ನಿಂಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ಯಾರಾದರೂ ನಿಂಗೆ ಬಾಯ್ ಫ್ರೆಂಡ್ಸ್ ಇದ್ದಾರಾ ಕೇಳಿ. ಅಪರಾಧ ಏನೂ ಅಲ್ಲ ಅದು, ಕೇಳಿ. ಮುಕ್ತವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಅವಕಾಶ ಕೊಟ್ಟಾಗ ಮಕ್ಕಳು ಹೇಳ್ತಾರೆ, ಅಪ್ಪ ಒಂದು ಹುಡುಗ ನಂಗೆ ಲೈನ್ ಹೊಡಿತಾ ಇದ್ದಾನಪ್ಪ ಅಂತ. ಅದೇನು ತಪ್ಪಿಲ್ಲ. ಹೌದಾ ಮಗಳೇ, ಫೋಟೋ ತೋರಿಸು, ನೋಡ್ತಾನೆ. ಯಾಕಪ್ಪ ಪ್ರೀತಿನ ವಿರೋಧ ಮಾಡ್ತಾನೆ ಅಂದರೆ ತನ್ನ ಮಗಳ ಭವಿಷ್ಯ ಎಲ್ಲಿ ದಾರಿ ತಪ್ಪುತ್ತೋ ಅನ್ನೋ ಭಯ, ಆತಂಕ ಇರುತ್ತೆ. ಯಾಕೆಂದರೆ ಅವನನ್ನು ಆ ರೀತಿ ಲಾಲನೆ ಪಾಲನೆ ಮಾಡಿ ಬೆಳೆಸಿರ್ತಾನೆ. ಮಕ್ಕಳ ಆಯ್ಕೆ ಏನಾದ್ರು ತಪ್ಪಾಗಿತ್ತು ಅಂದರೆ ಅದನ್ನು ತಿದ್ದುತ್ತಾನೆ. ಅದು ವಿರೋಧ ಅಲ್ಲ. ನಿಮ್ಮ ಬದುಕಿನ ಒಳ್ಳೆ 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 ಬದುಕನ್ನು ರೂಪಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಅವನಿಗಿರುತ್ತೆ. ಪ್ರತಿಯೊಂದು ನಿಮ್ಮ ಬದುಕಲ್ಲಿ ಅವ್ರು ಕೊಡ್ತಾರಲ್ವ, ತಂದೆ ತಾಯಿ ಪ್ರತಿಯೊಂದನ್ನು ಕೊಡ್ತಾರೆ. ಇದೊಂದು ವಿಚಾರದಲ್ಲಿ ಮಾತ್ರ ಅವ್ರನ್ನ ದೂರ ಇಟ್ಟು ನೀವು ಆಯ್ಕೆ ಮಾಡ್ಕೋತೀರಲ್ಲ, ಅಲ್ಲೇ ನೀವು ಎಡವುತ್ತೀರ. ಅಲ್ಲಿಂದ ಮುಂದೆ ಜರ್ನಿ ನಿಮ್ಮದು. ನಿಮ್ಮ ಬದುಕಿನಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ, ಯಾವತ್ತೋ ಒಂದಿನ ಕಳೆದು ಹೋಗ್ತಾರೆ. ಮುಂದೆ ಬದುಕಬೇಕಾಗಿರೋದು ನೀವು. ಅಂಥ ಒಂದು ಬದುಕನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ. ಆಯ್ಕೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಇದು ಬಹಳ ಮುಖ್ಯ. ತಂದೆ ತಾಯಿಗಳಿಗೂ ಅದನ್ನೇ ಹೇಳ್ತೀವಿ, ಮಕ್ಕಳಿಗೂ ಅದನ್ನೇ ಹೇಳ್ತೀವಿ. ಈ ಥರದ್ದೊಂದು ತುಂಬ ಸೂಕ್ಷ್ಮ ಮತ್ತು ಗಂಭೀರವಾದ ವಿಚಾರ ಮಾರುತ ಚಿತ್ರ. ಈ ಸಿನಿಮಾದ ಎಲ್ಲ ಪಾತ್ರಗಳು, ಎಕ್ಸ್ಪೆಷಲಿ ಬೃಂದಾ ಪಾತ್ರ ಭಾಳ ಅದ್ಭುತವಾದಂಥ ಪಾತ್ರ. ಆ ಪಾತ್ರಕ್ಕೆ ಆ ಹೆಣ್ಣು ಮಗು ಭಾಳ ಚೆನ್ನಾಗಿ ನ್ಯಾಯ ಒದಗಿಸ್ಕೊಟ್ಟಿದೆ. ಜೊತೆಯಲ್ಲಿ ಶ್ರೇಯಸ್ಸು ಶ್ರಮಪಟ್ಟು, ಯಾಕೆಂದರೆ ಸುಲಭ ಅಲ್ಲ. ಬಲಗಡೆ ದುನಿಯಾ ವಿಜಯನ್ ಕೊಟ್ಟಿದ್ದೀನಿ, ಎಡಗಡೆ ಸಾಧುನ. ಒಂದು ಕಡೆ ಮೇಷ್ಟ್ರು, ಇನ್ನೊಂದು ಕಡೆ ಏನಣ್ಣ ಹೇಳಿದ್ರಿ ನೀವು, ಅದು ಇವರಿಬ್ಬರ ಮಧ್ಯೆ ಕಳೆದು ಹೋಗ್ಬಿಡ್ತಾ ಇದ್ದ ಆ ಹುಡುಗ. ಆವಾಗವಾಗ ನಾನು ಕರೆದು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕೆಂದರೆ ಸಾಧು ಎಂಥ ಮಾಂತ್ರಿಕ ಅಂದರೆ, ಆತ ಎಷ್ಟೇ ದುಃಖದಲ್ಲಿದ್ದರೂ ಕೂಡ ಪಾತ್ರದೊಳಗಡೆ ಬಂದು ನಗಿಸ್ಬಿಟ್ಟು ಹೋಗುವಂಥ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರ್ತಕ್ಕಂಥ ಕಲಾವಿದ. ಅವರ ಜೊತೆಯಲ್ಲಿ ನೀವು ನಗಾಡಿಕೊಂಡು ನಿಮ್ಮನ್ನು ನೀವು ಕಳ್ಕೊಂಬಿಟ್ರೆ ಆಮೇಲೆ ಇಲ್ಲಿ ಹುಡುಕಕ್ಕೆ ಆಗಲ್ಲ. ಇದು ಇಬ್ಬರ ಮಧ್ಯೆ ಇದ್ದರೆ ಸ್ಯಾಂಡ್ವಿಚ್ಚು, 3 ಜನದ ಮಧ್ಯೆ ಇದ್ರೆ ಏನಂತೀವಿ ಅದಕ್ಕೆ ತುಂಬ ಸಲ ಬೃಂದಾನು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕೆಂದರೆ ಎಮೋಷನ್ ಕ್ಯಾರೆಕ್ಟ್ರು. ನಾನು ಹೋಗ್ಬಿಟ್ಟು ಟ್ಯೂನ್ ಮಾಡಿರ್ತೀನಿ ಇಬ್ಬರಿಗೂ. ಆ ಸಾಧು ಬಂದ್ಬಿಟ್ಟು ಸುಮ್ಮನೆ 2 ಸೆಕೆಂಡ್ ಹಿಂಗೆ ಪಾಸ್ ಆಗಿಬಿಟ್ರೆ ಎಲ್ಲ ಡೈಲ್ಯೂಟ್ ಆಗಿಬಿಡೋದು. ಆದರೂ ನಿಮ್ಮ ಪಾತ್ರಕ್ಕೆ ಅನ್ಯಾಯ ಆಗದಾಗೆ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಅಚ್ಚುಕಟ್ಟಾಗಿ ಮಾಡಿದಿರಿ. ನಿಮ್ಮಿಬ್ಬರಿಗೂ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಭವಿಷ್ಯ ಇದೆ. ನಾನು ಆಗಲೇ ಒಂದು ಕಥೆ ಹೇಳಿದೆ ಅಂದರೆ ಅದು ಹೇಳಬೇಕು ಅಂತ ಅನ್ನಿಸ್ತೋದು ನಿಮಗಲ್ಲ, ಈ ಜನ್ರೇಷನ್ಗೆ. ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಬೇಕು ಅನ್ಕೋತಾರೆ. ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ಕನಸು ಕಾಣೋದು ತಪ್ಪಲ್ಲ, ಆದರೆ ಪ್ರಯತ್ನಗಳು ಮಾತ್ರ ಭಾಳ ಮುಖ್ಯ. ಆ ಪ್ರಯತ್ನಗಳ ಹಾದಿಯಲ್ಲಿ ನೀವು ಎಲ್ಲೂ ಕೂಡ ಎಡುವುದಕ್ಕೆ ಹೋಗಬಾರ್ದು, ಅದು ಭಾಳ ಮುಖ್ಯ. ಜೊತೆ ಬಿಡ್ಡಪ್ಪ ಅವರು ಭಾಳ ಮುಖ್ಯವಾದ ಪಾತ್ರ. ಅದು ದಿನಗಳು ಕಮ್ಮಿ ಇರ್ಬೋದು, ಅದು ಭಾಳ ಮುಖ್ಯವಾದ ಪಾತ್ರ. ನನಗೆ ಆ ಪಾತ್ರಕ್ಕೆ 2 ಹೆಸರು ಹೇಳಿದೆ. ಆ 2 ಹೆಸರನ್ನು ಪಕ್ಕಕ್ಕೆ ಇಟ್ಟು ಅವ್ರನ್ನ ಬಿಡ್ಡಪ್ಪ ಅವ್ರನ್ನ ಕೊಟ್ಟಿದ್ದು ಮಂಜಣ್ಣ. ನಾನು ನಿಮ್ಗೆ ಬಿಡ್ಡಪ್ಪ ಅವ್ರು ಕೊಡ್ತೀನಿ ಸರ್, ನೀವು ನೋಡಿ ತುಂಬ ಚೆನ್ನಾಗಿರ್ತಾರೆ ಅಂತ ಫೋಟೋ ಕಳಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು, ಅಂದರೆ ಕಲಾವಿದರ ಆಯ್ಕೆಯಲ್ಲೇ ಅವರು ತುಂಬ ಒಳ್ಳೆಯ ನಿರ್ಧಾರಗಳನ್ನ ತೊಗೊಳ್ತಾರೆ. ಆಮೇಲೆ ಅದೇ ರೀತಿ ರಕ್ಷಿತ್ ಕೂಡ ವೆರಿ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್ ಅವ್ರದ್ದು. ತುಂಬ ಪಾತ್ರ ಸಣ್ಣದು, ಬಂದು ಕರೆಕ್ಟಾಗಿ ಆ ಪಾತ್ರನ ಕರೆಕ್ಟಾಗಿ ಮಾಡಿಕೊಟ್ಟು ಹೋದರು. ಅದೇ ರೀತಿ ರವಿ ಸರ್ ಕೂಡ ಅಷ್ಟೇ. ಒಂದಿನ ಬೇಕು ರವಿ ಸರ್ ಒಂದಿನ ಕರ್ಕೊಂಬರ್ತೀನಿ ಬಿಡಿ ಸರ್. ಅದು ಸರ್ ನಾವು ಹೋದ್ವಿ, ಅವ್ರು ಹೇಳಿದ್ರು ಇನ್ನೊಂದು 2 ದಿನ ಬಳಸ್ಕೊಳ್ಳಿ ಅಂತ. ನನಗೆ ಬೇಕಾಗಿರಲಿಲ್ಲ, ಬಟ್ ಭಾಳ ಒಳ್ಳೆ ಸೀನ್ ಅದು. ಫಸ್ಟ್ ಕ್ಲಾಸಾಗಿ ಮಾಡಿಕೊಟ್ಟು ಹೊರಟೋದ್ರು. ಇವರೆಲ್ಲ ಯಾತಕ್ಕೆ ಮಾಡಿದ್ರು, ನಾನು ಆಗಲೇ ಹೇಳಿದಾಗೆ ಶ್ರೇಯಸ್ಗೋಸ್ಕರ, ಶ್ರೇಯಸ್ಗೆ ಆಶೀರ್ವಾದ ಮಾಡೋಕ್ಕೋಸ್ಕರ, ಶ್ರೇಯಸ್ ಬೆಳೆಯೋದಕ್ಕೋಸ್ಕರ. ಶ್ರೇಯಸ್ ಬಂದು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲರ ಆಶೀರ್ವಾದನೂ ನಿಮಗೆ ಸಿಗುತ್ತೆ. ಇನ್ನೇನು ಹೇಳ್ಬೇಕು, ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಚಂದನ್ ಸರ್ ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು, ಸುರೇಶ್ ಅವರು, ಚಂದನ್ ಫಿಲ್ಮ್ಸ್. ಸುರೇಶ್ ಅವರು ನನಗೆ ಭಾಳ ಅದೃಷ್ಟದ ಸಂಸ್ಥೆ. ಅದು ಭಾಳಷ್ಟು ಚಿತ್ರಗಳು, ನನ್ನ ಮೊದಲನೇ ಚಿತ್ರ ನಿಮ್ಮ ಥಿಯೇಟ್ರಲ್ಲಿ 25 ವಾರಗಳು ಅದ್ಭುತ. ಅದಾದ ನಂತರ ಭಾಳ ಸಿನಿಮಾಗಳು ನಿಮ್ಮ ಥಿಯೇಟ್ರಲ್ಲಿ ಸೂಪರ್ ಹಿಟ್ ಆಯಿತು. ನನಗೆ ಮಂಜಣ್ಣ 4 ಥಿಯೇಟ್ರ್ಗಳು ಹೇಳಿದ್ರು. ನನ್ನ ಮೊದಲನೇ ಆಯ್ಕೆ ಅದನ್ನೇ ಕೊಟ್ಟೆ. ಯಾಕೆಂದರೆ ನಂಗೆ ಲಕ್ಕಿ ಥಿಯೇಟ್ರು ಸರ್, ನನಗೆ ಆ ಥಿಯೇಟ್ರ್ ಕೊಡಿಸಿ ಅಂತ ಆ ಥಿಯೇಟ್ರ್ ಕೊಡಿಸಿದ್ದಾರೆ.
ಈ ಥರದ್ದೊಂದು ಪ್ರಯತ್ನ ನಿರ್ಮಾಪಕರು ಮಾಡಿರ್ತಾರಲ್ಲ, ಯಾಕೆಂದರೆ ಯೂಶ್ವಲ್ ಕಮರ್ಷಿಯಲ್ ಟ್ರ್ಯಾಕ್ ಸೇಫ್ ಟ್ರ್ಯಾಕ್ಗಳು ಮಾಡ್ಕೋತಾರೆ. ಇದು ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ದೊಡ್ಡ ಕಾಂಟ್ರಿಬ್ಯೂಷನ್. ಅದಕ್ಕೆ ಆ ಇಬ್ಬರು ನಿರ್ಮಾಪಕರಿಗೆ ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಇಂಥದ್ದೊಂದು ಪ್ರಯತ್ನ ಮಾಡಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾನು ಮೊನ್ನೆ ಮಹಿಳಾ ಆಯೋಗದ ಜೊತೆಯಲ್ಲೂ ಮಾತಾಡಿದ್ದೀನಿ. ಮಾರುತ 21ಕ್ಕೆ ಬಿಡುಗಡೆ ಆಗುತ್ತೆ. ಮಾರುತ ಇದು ಸಿನಿಮಾ ಅಲ್ಲ, ಟ್ರೈಲರ್. ಇದು ಮೇಯ್ನ್ ಸಿನಿಮಾ ನೆಕ್ಸ್ಟ್ ಮಾಡ್ತೀವಿ. ಮಾರುತ ಸಿನಿಮಾ ನೋ ಡೌಟ್ ಸಲಗಾನೇ ಹೀರೋ. ಅದಕ್ಕೆ ಕತೆ ನಡೀತಾ ಇದೆ. ಯಾಕೆಂದರೆ ಕಂಟೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಆಯೋಗದವರು ಒಂದಷ್ಟು ಕಂಟೆಂಟ್ ಕೊಟ್ಟರು, ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಕಂಟೆಂಟ್ ಕೊಟ್ಟರು, ಎಲ್ಲ ಲೈವ್ ಇನ್ಸಿಡೆಂಟ್ಗಳು, ಎಲ್ಲವನ್ನು ಗುಡ್ಡೆ ಹಾಕ್ತಾ ಇದ್ದೀನಿ ನಾನು. ಮಾರುತ 2 ಮಾಡ್ತೀವಿ. ಮಾರುತ 2 ಮಾಡ್ತಾಯಿದ್ವಿ. ಯಾಕೆಂದರೆ ಮಾರುತ 2 ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಅದು ಬಹುಶಃ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅದನ್ನು. ಅಷ್ಟು ದೊಡ್ಡ ಕಂಟೆಂಟ್ ಅದು. ಕತೆ ಅಷ್ಟು ದೊಡ್ಡದಾಗಿದೆ. ಕರಳು ಕಿತ್ತು ಬರುತ್ತೆ. ಆ ಥರದ್ದು ಇನ್ಸಿಡೆಂಟ್ಗಳು ಕರಳು ಕಿತ್ತು ಬರುತ್ತೆ. ಹೀರೋ ಹೇಗೆ ಒಂದು ಬಂಗಾರದ ಮನುಷ್ಯ ಮಾಡಿ ಅಣ್ಣವ್ರು ಎಲ್ಲರ ಮನಸ್ಸಲ್ಲಿ ನಿಂತರು, ಆ ಸಿನಿಮಾ ಮಾಡಿ ಹೀರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅಂಥ ಒಂದು ಗಟ್ಟಿಯಾದಂಥ ಪಾತ್ರ ಅದು. ಆ ಪಾತ್ರ ಆಗಾಗಲೇ ಸ್ಕ್ರಿಪ್ಟ್ ನಾನು ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಬರುತ್ತೆ 21 ಮೊದಲು ಈ ಸಿನಿಮಾವನ್ನು ನೋಡಿ. ಈ ಸಿನಿಮಾ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಇದು. ಮಕ್ಕಳಿಗೆ ಜನ್ಮ ಕೊಟ್ಟವರಿಗೆ ಮುಖ್ಯವಾಗಿ ಈ ಮಕ್ಕಳು ಹೇಳ್ತಾ ಇದ್ದೀನಿ, ತಂದೆ ತಾಯಿಯನ್ನು ಗೌರವ ಕೊಡಿ, ತಂದೆ ತಾಯಿಗೆ ಬೆಲೆ ಕೊಡಿ, ತಂದೆ ತಾಯಿಯನ್ನು ಪ್ರೀತಿಸಿ. ಜಗತ್ತಲ್ಲಿ ಮೊದಲು ಪ್ರೀತಿ ಮಾಡಬೇಕಾಗಿರೋದೇ ನಾವು ತಂದೆ ತಾಯಿನ. ಆ ಕೆಲಸ ನಾವು ಮಾಡೋದೇ ಇಲ್ಲ, ಅದನ್ನು ಮಾಡಿ ಅಂತ ತುಂಬ ಗಟ್ಟಿಯಾಗಿ ಹೇಳ್ತಾ ಇದೆ ಮಾರುತ ಅನ್ನೋ ಸಿನಿಮಾ. ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೂ, ಮಾಧ್ಯಮ ಗೆಳೆಯರು ಹೇಳ್ತಾರೆ 51 ಸಿನಿಮಾ ಅಂತೇಳಿ. 51 ಸಿನಿಮಾ ನನ್ನ ಜರ್ನಿಯಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ನನ್ನ ಸಿನಿಮಾಗಳ ವಿಮರ್ಶೆ ಆಗ್ಬೋದು, ನನ್ನ ಸಿನಿಮಾಗಳ ಪ್ರಮೋಷನ್. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಇಷ್ಟಿದೆ. ಆಗಿನ ಕಾಲದಲ್ಲಿ ಏನೂ ಇಲ್ಲ, ಪ್ರಿಂಟ್ ಮೀಡಿಯಾ ಇತ್ತು, ಬರೀ ಪ್ರಿಂಟ್ ಮೀಡಿಯಾದಲ್ಲಿ ನನ್ನನ್ನು ಬಹಳಷ್ಟು ಸಿನಿಮಾದಲ್ಲಿ ಕಾಮೆಂಟ್ಸ್ಗಳು ಬಂದಿದೆ, ಕೆಟ್ಟ ರಿವ್ಯೂಗಳು ಬಂದಿದೆ, ಪ್ರಶಂಸೆಗಳು ಬಂದಿದೆ, ಎಲ್ಲ ಬಂದಿದೆ. ಎಲ್ಲವನ್ನು ಸಮನಾಗಿ ಸ್ವೀಕರಿಸ್ಕೊಂಡು 51 ಸಿನಿಮಾ ನಿರಂತರವಾಗಿ ಮಾಡಿಕೊಂಡು ಇವತ್ತಿಗೂ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅದೇ ಉತ್ಸಾಹದಲ್ಲಿ ನಿಂತ್ಕೊಂಡಿದ್ದೀನಿ. 52ನೇ ಸಿನಿಮಾ ಸ್ಕ್ರಿಪ್ಟ್ ಮಾಡಿಕೊಂಡು. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಸಿಕ್ಕಿದೆ. ಹಾಗಾಗಿ ಧನ್ಯವಾದಗಳು. ಗೊತ್ತಿಲ್ಲ ಎಲ್ಲಿ ತನಕ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾನೆ, ಅಲ್ಲಿ ತನಕ ಹೋಗ್ತಾ ಇರ್ತೀನಿ. ಯಾಕೆಂದರೆ ನಾನು ಭಾಳ ಶಿಸ್ತಿನ ವ್ಯಕ್ತಿ. ಶ್ರದ್ಧೆ, ಭಯ, ಭಕ್ತಿ ಇವತ್ತಿಗೂ ಇದೆ. ಮೊದಲನೇ ಸಿನಿಮಾ ನಾನು ಹೇಗೆ ಕೆಲಸ ಮಾಡಿದ್ದೀನೋ 51ನೇ ಸಿನಿಮಾನು ಹಾಗೇ ಮಾಡಿದ್ದೀನಿ. ನಾನು ಆಯಾಸ ಆಗಲ್ಲ, ಮಧ್ಯಾಹ್ನದ ಹೊತ್ತು ಅಲ್ಲೆಲ್ಲೋ ಮಲಗಲ್ಲ, ಇನ್ನೆಲ್ಲೋ ಕೂತ್ಕೊಂಡು ಬೇರೆ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ನಾನು ಬರೀ ಸೀನ್ ಒಳಗೆ ಇರ್ತೀನಿ. ನಾನು ಬೃಂದ ಇಂಟರ್ವ್ಯೂ ಬಂದಾಗ ನಾನು ಫಸ್ಟ್ ಬೃಂದಾಗ ಹೇಳಿದ್ದು 2 ವಿಷಯ. ನೋಡಮ್ಮ, ನೀನು ನನ್ನನ್ನು ಗೆಲ್ಲಬೇಕಾದ್ರೆ 2 ವಿಷಯ ಕರೆಕ್ಟಾಗಿ. ಮೊದಲನೇದು ಟೈಮ್ ಸೆನ್ಸ್, ಪಂಕ್ಚುಯಾಲಿಟಿ. 2ನೇದು ಪಾತ್ರದಲ್ಲಿ ಪರಿಪೂರ್ಣತೆ. ಈ 2 ವಿಷಯ, ಇದೆರಡು ಆಗ್ಬಿಟ್ರೆ ನಾನು ನಿಮ್ಗೆ ಅಭಿಮಾನಿ ಆಗ್ಬಿಡ್ತೀನಿ. ಹಾಗಾಗಿ ನಾನು ದುನಿಯಾ ವಿಜಯ್ ಅವ್ರಿಗೆ ಸದಾ ನಾನು ಅವ್ರಿಗೆ ಅಭಿಮಾನಿ. ಯಾಕೆಂದರೆ ಅವರು ನನ್ನನ್ನು ಓವರ್ಟೇಕ್ ಮಾಡಿಬಿಡ್ತಾರೆ. ಅವರು ಅಷ್ಟೊಂದು ಡೆಡಿಕೇಶನ್. ಶಿಸ್ತು ಅಂದರೆ ನನಗಿಂತ ಜೋರಾಗಿರ್ತದೆ ಶಿಸ್ತು. ನಾನು ಅವರಿಂದ ಕಲಿತನ, ಅವ್ರು ನನ್ನಿಂದ ಕಲಿತ್ರೆ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅದೇ ನನಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಅಷ್ಟು ಶಿಸ್ತು. ಉಳಿದವರು ಯಾರೂ ಕೂಡ ನನಗೇನು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ. ಅದನ್ನು ಹೇಳಬೇಕು ನಾನು. ಪ್ರತಿಯೊಬ್ಬರೂ ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಟು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಶಾಕಿಂಗ್ ಅಂದರೆ ಮಂಜಣ್ಣ ನಿದ್ದೆ ಮಾಡ್ತವ್ರಾ? ಓಕೆ, ಅದೇ ಅಲ್ಲ, ಅದು ತಲೆ ಹಾಕಿರಲ್ಲ, ಬೋರ್ ಹೊಡಿಸ್ಬಿಡ್ತಾ ಅಂತ. ಶಾಕಿಂಗ್ ಅಂದರೆ ಅಂಬರೀಷ್ ಅವರು ಕೂಡ 8 ಗಂಟೆಗೆ ಸೆಟ್ಟಿಗೆ ಬಂದಿದ್ದಾರೆ. ಅದೇ ನನಗೆ, ನಾನು ಕರಿತಾನೇ ಇರಲಿಲ್ಲ ಅವ್ರನ್ನ. 8 ಗಂಟೆಗೆ ಸೆಟ್ಟಿಗೆ ಬರ್ತಾಯಿದ್ರು. ಅದು ನನ್ನ ಶಿಸ್ತಿಗೆ ಎಲ್ಲರೂ ಕೊಟ್ಟಂಥ ಗೌರವ. ಹಾಗಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ನಾನು ಈ ವೇದಿಕೆಯಿಂದ ನಿಮಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟುಡಿಯೋ ಸೌಂಡು, ಲೈಟ್ ಎಲ್ಲ ಭಾಳ ಚೆನ್ನಾಗಿತ್ತು. ತುಂಬ ಕ್ಲಾರಿಟಿ ಇತ್ತು, ಸ್ಕ್ರೀನು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.